ನಮ್ಮ ಜೊತೆ ಹಿರಿಯ ನಾಯಕ ಮಾಜಿ ಸಚಿವರಾಗಿರೋ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ದಿನೇಶ್ ಗುಂಡೂರಾವ್, ಇಡೀ ಸಭೆ ನಡವಳಿ ಏನೆಲ್ಲ ಆಯಿತು? ಶಾಸಕಾಂಗ ಪಕ್ಷದ ನಾಯಕರಾಗಿ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಒಂದು ಸೇವೆಗೆ ಇಡೀ ಶಾಸಕಾಂಗ ಪಕ್ಷ ಅಭಿನಂದನೆ ಸಲ್ಲಿಸಿದೆ. ಮುಂದಿನ ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ. 3ನೇ ತಾರೀಕು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ರಾಜಭವನಲ್ಲಿ. ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಅದೆಲ್ಲ ಯಾರು ಆಗ್ತಾರೆ ಮೇಲೆ ಮಾಡ್ತಾರೆ ಬಿಡಪ್ಪ. ಹೊಸ ಸಂಪ್ರದಾಯವನ್ನು ಕ್ರಿಯೇಟ್ ಮಾಡಿದೆ. ಅದೆಲ್ಲ ಇನ್ನೂ ಗೊತ್ತಿಲ್ಲ. ನಿರ್ಗಮಿತ ನಾಯಕನಿಗೆ ಒಂದು ಒಳ್ಳೆ ನಿರ್ಣಯ ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆ ನಿರ್ಣಯ. ಸಿದ್ದರಾಮಯ್ಯ ಅವರ ಒಂದು ಸಾಧನೆ, ಅವರ ಸೇವೆ ಅದು ಅವಿಸ್ಮರಣೀಯ. ಅದು ಮುಂದಕ್ಕೂ ಕೂಡ ಅಗತ್ಯತೆ ಇದೆ. ಅದನ್ನು ಕೂಡ ನಮ್ಮ ವೇಣುಗೋಪಾಲ್ ಸಾಹೇಬರು ಕಾಂಗ್ರೆಸ್ ಪಕ್ಷ ನಿಮಗೆ ಸಲ್ಯೂಟ್ ಮಾಡುತ್ತೆ ಅಂತ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರ ಪರವಾಗಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ಇದು ದಿನೇಶ್ ಗುಂಡೂರಾವ್ ಅವರು ಸಭೆಯ ಬಗ್ಗೆ ಮತ್ತು ಸಿದ್ದರಾಮಯ್ಯವರ ಒಂದು ಕಾರ್ಯವೈಖರಿ ಮತ್ತು ನಿರ್ಗಮನ ಬಗ್ಗೆ ಒಂದು ನಿರ್ಣಯ ಕೈಗೊಂಡ್ರ ಬಗ್ಗೆ ನ್ಯೂಸ್ 18 ಜೊತೆ ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಚಿದಾನಂದ್ ಪಟೇಲ್, ವಿಧಾನಸೌಧದಿಂದ ಬೆಂಗಳೂರು. ನಮ್ಮ ಜೊತೆ ಹಿರಿಯ ನಾಯಕ ಮಾಜಿ ಸಚಿವರಾಗಿರೋ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ದಿನೇಶ್ ಗುಂಡೂರಾವ್, ಇಡೀ ಸಭೆ ನಡವಳಿ ಏನೆಲ್ಲ ಆಯಿತು? ಶಾಸಕಾಂಗ ಪಕ್ಷದ ನಾಯಕರಾಗಿ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಒಂದು ಸೇವೆಗೆ ಇಡೀ ಶಾಸಕಾಂಗ ಪಕ್ಷ ಅಭಿನಂದನೆ ಸಲ್ಲಿಸಿದೆ. ಮುಂದಿನ ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ. 3ನೇ ತಾರೀಕು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ರಾಜಭವನಲ್ಲಿ. ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಅದೆಲ್ಲ ಯಾರು ಆಗ್ತಾರೆ ಮೇಲೆ ಮಾಡ್ತಾರೆ ಬಿಡಪ್ಪ. ಹೊಸ ಸಂಪ್ರದಾಯವನ್ನು ಕ್ರಿಯೇಟ್ ಮಾಡಿದೆ. ಅದೆಲ್ಲ ಇನ್ನೂ ಗೊತ್ತಿಲ್ಲ. ನಿರ್ಗಮಿತ ನಾಯಕನಿಗೆ ಒಂದು ಒಳ್ಳೆ ನಿರ್ಣಯ ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆ ನಿರ್ಣಯ. ಸಿದ್ದರಾಮಯ್ಯ ಅವರ ಒಂದು ಸಾಧನೆ, ಅವರ ಸೇವೆ ಅದು ಅವಿಸ್ಮರಣೀಯ. ಅದು ಮುಂದಕ್ಕೂ ಕೂಡ ಅಗತ್ಯತೆ ಇದೆ. ಅದನ್ನು ಕೂಡ ನಮ್ಮ ವೇಣುಗೋಪಾಲ್ ಸಾಹೇಬರು ಕಾಂಗ್ರೆಸ್ ಪಕ್ಷ ನಿಮಗೆ ಸಲ್ಯೂಟ್ ಮಾಡುತ್ತೆ ಅಂತ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರ ಪರವಾಗಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ಇದು ದಿನೇಶ್ ಗುಂಡೂರಾವ್ ಅವರು ಸಭೆಯ ಬಗ್ಗೆ ಮತ್ತು ಸಿದ್ದರಾಮಯ್ಯವರ ಒಂದು ಕಾರ್ಯವೈಖರಿ ಮತ್ತು ನಿರ್ಗಮನ ಬಗ್ಗೆ ಒಂದು ನಿರ್ಣಯ ಕೈಗೊಂಡ್ರ ಬಗ್ಗೆ ನ್ಯೂಸ್ 18 ಜೊತೆ ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಚಿದಾನಂದ್ ಪಟೇಲ್, ವಿಧಾನಸೌಧದಿಂದ ಬೆಂಗಳೂರು. ನಮ್ಮ ಜೊತೆ ಹಿರಿಯ ನಾಯಕ ಮಾಜಿ ಸಚಿವರಾಗಿರೋ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ದಿನೇಶ್ ಗುಂಡೂರಾವ್, ಇಡೀ ಸಭೆ ನಡವಳಿ ಏನೆಲ್ಲ ಆಯಿತು? ಶಾಸಕಾಂಗ ಪಕ್ಷದ ನಾಯಕರಾಗಿ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಒಂದು ಸೇವೆಗೆ ಇಡೀ ಶಾಸಕಾಂಗ ಪಕ್ಷ ಅಭಿನಂದನೆ ಸಲ್ಲಿಸಿದೆ. ಮುಂದಿನ ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ. 3ನೇ ತಾರೀಕು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ರಾಜಭವನಲ್ಲಿ. ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಅದೆಲ್ಲ ಯಾರು ಆಗ್ತಾರೆ ಮೇಲೆ ಮಾಡ್ತಾರೆ ಬಿಡಪ್ಪ. ಹೊಸ ಸಂಪ್ರದಾಯವನ್ನು ಕ್ರಿಯೇಟ್ ಮಾಡಿದೆ. ಅದೆಲ್ಲ ಇನ್ನೂ ಗೊತ್ತಿಲ್ಲ. ನಿರ್ಗಮಿತ ನಾಯಕನಿಗೆ ಒಂದು ಒಳ್ಳೆ ನಿರ್ಣಯ ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆ ನಿರ್ಣಯ. ಸಿದ್ದರಾಮಯ್ಯ ಅವರ ಒಂದು ಸಾಧನೆ, ಅವರ ಸೇವೆ ಅದು ಅವಿಸ್ಮರಣೀಯ. ಅದು ಮುಂದಕ್ಕೂ ಕೂಡ ಅಗತ್ಯತೆ ಇದೆ. ಅದನ್ನು ಕೂಡ ನಮ್ಮ ವೇಣುಗೋಪಾಲ್ ಸಾಹೇಬರು ಕಾಂಗ್ರೆಸ್ ಪಕ್ಷ ನಿಮಗೆ ಸಲ್ಯೂಟ್ ಮಾಡುತ್ತೆ ಅಂತ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರ ಪರವಾಗಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ಇದು ದಿನೇಶ್ ಗುಂಡೂರಾವ್ ಅವರು ಸಭೆಯ ಬಗ್ಗೆ ಮತ್ತು ಸಿದ್ದರಾಮಯ್ಯವರ ಒಂದು ಕಾರ್ಯವೈಖರಿ ಮತ್ತು ನಿರ್ಗಮನ ಬಗ್ಗೆ ಒಂದು ನಿರ್ಣಯ ಕೈಗೊಂಡ್ರ ಬಗ್ಗೆ ನ್ಯೂಸ್ 18 ಜೊತೆ ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಚಿದಾನಂದ್ ಪಟೇಲ್, ವಿಧಾನಸೌಧದಿಂದ ಬೆಂಗಳೂರು.